ಓಕೆ ವೀಕ್ಷಕರೇ, ಈಗ ರವಿ ಬೋಸರಾಜು ಅವರ ಜೊತೆ ಕಿಲ್ಲೆ ಬೃಹನ್ ಮಠಕ್ಕೆ ನಾವು ಬಂದಿದ್ದೀವಿ. ಪ್ರತಿನಿತ್ಯವೂ ಕೂಡ ನೂರಾರು ಮಕ್ಕಳು ಇಲ್ಲಿ ಆ ದೇವರ ಜಪವನ್ನು ಮಾಡ್ತಿರ್ತಾರೆ. ಸೊ ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಮಕ್ಕಳು ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿದ್ದಾರೆ. ಇದು ಕಿಲ್ಲೆ ಮಠ, ಇದಕ್ಕೆ ಆದಂತಹ ಒಂದು ಇತಿಹಾಸ ಇದೆ ಮತ್ತು ಶ್ರೀಗಳು ಕೂಡ ಕೂತಿದ್ದಾರೆ. ಮತ್ತೊಂದು ಕಡೆ ಬೋಸರಾಜು ಅವರನ್ನ ನೀವು ಬಲಭಾಗದಲ್ಲಿ ಗಮನಿಸಬಹುದು. ಅವರು ಕೇವಲ ಮಠಗಳಿಗೆ ಹೋಗ್ತೀನಿ, ಮಸೀದಿಗಳಿಗೆ ಹೋಗ್ತೀನಿ ಆ ತರದ್ದಲ್ಲ. ಎಲ್ಲಾ ಧರ್ಮಗಳನ್ನು, ಸರ್ವ ಧರ್ಮೀಯರನ್ನು ಮತ್ತು ಸರ್ವ ಮತೀಯರನ್ನು ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜಕೀಯ ಹೋರಾಟವನ್ನ ಮಾಡ್ತಾ ಇರುವಂತವ್ರು. ಸೊ ಹಾಗಾಗಿ ಇವತ್ತು ದಿನಪೂರ್ತಿ ನಾವು ಅವರ ಜೊತೆ ಡೇ ವಿತ್ ಲೀಡರ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ನಾವು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅಟೆಂಡ್ ಮಾಡುವಂತಹ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಜೊತೆ ನೋಡೋಣ, ಒಬ್ಬ ಲೀಡರ್ ಹೇಗೆಲ್ಲ ತನ್ನ ಕ್ಷೇತ್ರದಲ್ಲಿ ಸುತ್ತಾಡ್ತಿರ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಮಠದಲ್ಲಿ ಕಳೀತೀವಿ, ಅದಾದ ನಂತರ ಇಲ್ಲಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತೀವಿ. ಅಂದ್ರೆ ಬೇರೆ ಬೇರೆ ಏರಿಯಾಗಳಿಗೆ ಹೋಗ್ತಾ ಇದೀವಿ, ಮಸೀದಿಗಳಿಗೆ ಹೋಗ್ತಾ ಇದೀವಿ, ದರ್ಗಾಗಳಿಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಯಾಕೆ ಅಂತಂದ್ರೆ ಎಲ್ಲರನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಒಬ್ಬ ಜನನಾಯಕ ಅನ್ನುವಂತ ಸಂದೇಶ ಸಾರುವಂತ ನಿಟ್ಟಿನಲ್ಲಿ ಇವತ್ತು ನಾವು ಈ ಮಠಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಸ್ಕೂಲಲ್ಲಿ ಕೂತಿದ್ದೆ ಈ ತರ ಮಕ್ಕಳ ಜೊತೆ ಎಲ್ಲ, ನಾವು ಮಕ್ಕಳಾಗಿದ್ದಾಗ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ರವಿ ಬೋಸರಾಜು ಅವರ ಡೆವಲಪ್ಮೆಂಟ್ ವರ್ಕ್ ಗಳಾಗಿರಬಹುದು ಮತ್ತು ಅವರ ಕೆಲಸಗಳು ನೋಡ್ತಾ ಇದ್ದೀರಿ. ಓಕೆ, ಬನ್ನಿ ಶ್ರೀಗಳನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಶಾಂತಮಲ್ಲೆ ಶಿವಾಚಾರ್ಯರು ನಮ್ ಜೊತೆ ಇದ್ದಾರೆ. ಸನ್ಮಾನಗಳು ಪ್ರತಿನಿತ್ಯ ಶ್ರೀಗಳಿಗೆ ಬರ್ತಾನೆ ಇರುತ್ತೆ. ಭಕ್ತಾದಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಠಕ್ಕೆ ಬರ್ತಾ ಇರ್ತಾರೆ. ಓಕೆ ಗುರುಗಳೇ, ನಮಸ್ಕಾರ, ಹೇಗಿದ್ದೀರಿ? ಆರಾಮಿದ್ದೀವಿ. ಓಕೆ, ಇವತ್ತು ನಾವು ಬೋಸರಾಜು ಅವರದ್ದೇ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ತಮ್ಮ ಮಠಕ್ಕೂ ಬರುವಂತ ಒಂದು ಸೌಭಾಗ್ಯ ನಮಗ್ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು ನನಗೆ. ಎಷ್ಟು ಜನ ಮಕ್ಕಳಿದ್ದಾರೆ ಈ ಮಠದಲ್ಲಿ? ಪ್ರತಿನಿತ್ಯವೂ ಏನೆಲ್ಲ ಕಾರ್ಯಗಳು ಇಲ್ಲಿ ನಡೀತದೆ ಅಂತ? ಅಲ್ಲ, ಮಠದಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ಈ ವಿದ್ಯಾರ್ಥಿಗಳು ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳು 157 ವಿದ್ಯಾರ್ಥಿಗಳಿದ್ದಾರೆ. ಯಾವಾಗಂತ ಕೇಳಿದ್ರೆ, ಮೊನ್ನೆ ಏಪ್ರಿಲ್ 20ನೇ ತಾರೀಕಿನಿಂದ ಮೇ 20ನೇ ತಾರೀಕಿನವರೆಗೆ ವೇದ, ಆಗಮ, ಉಪನಿಷತ್ತುಗಳ ಮತ್ತು ಆಮೇಲೆ ಇಷ್ಟಲಿಂಗ ಪೂಜದ ಇವೆಲ್ಲ ಕಾರ್ಯಕ್ರಮಗಳದ. ಅವು ಚಿಕ್ಕ ಮಕ್ಕಳಿಗೆ ಮಾಹಿತಿಯನ್ನ ಕೊಡುವಂತ, ಅವರಿಗೆ ಅಭ್ಯಾಸ ಮಾಡಿಸುವಂತ ಒಂದು ಪ್ರಕ್ರಿಯೆ 2012ನೇ ಇಸ್ವಿಲಿಂದ ಇವತ್ತಿನವರೆಗೆ ಪ್ರತಿ ವರ್ಷ ಬೇಸಿಗೆ ಶಿಬಿರದಲ್ಲಿ ಈ ನಮ್ಮ ರಾಯಚೂರಲ್ಲಿ ವೀರಶೈವ, ಲಿಂಗಾಯತ, ಪುರೋಹಿತ ಅರ್ಚಕರ ಸಂಘದ ಕಡೆಯಿಂದ ಈ ಶಿಬಿರದ ವಿದ್ಯಾರ್ಥಿಗಳಿಗೆ ಧರ್ಮ ಬೋಧನೆ ಮಾಡ್ತಾ ಇದೆ. ಅವರು ನಿತ್ಯ ಕಾಯಕದಲ್ಲಿ ಧರ್ಮ ತತ್ವಗಳನ್ನ ಅಳವಡಿಸಿಕೊಳ್ಳಿ ಅಂತ ತಿಳ್ಕೊಂಡು ಒಂದು ವೇದಗಳ, ಆಗಮಗಳ ಸಂಸ್ಕೃತಿ ಕಲಿಸುವಂತ ಒಂದು ಪರಿಪಾಠ ಮೊದಲಿನಿಂದನೂ ಬಂದಿದೆ, ಗುರುಕುಲ ಮಾದರಿ. ಡನ್. ಇವತ್ತು ನಾವು ಮಾಡ್ತಿರುವಂತ ಕಾರ್ಯಕ್ರಮ ಡೇ ವಿತ್ ಲೀಡರ್ ಅಂತ ಮಾಡ್ತಾ ಇದೀವಿ. ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರುವಂತ ಲೀಡರ್ ಗಳನ್ನ ಮಾತನಾಡಿಸುವಂತ ಒಂದು ಪ್ರಯತ್ನ. ರವಿ ಬೋಸರಾಜು ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಚಿಕ್ಕ ವಯಸ್ಸಿನ ಚೊಕ್ಕ ಮನಸ್ಸು ಅಂತಲ್ಲ, ಅನುಭವಿಯಾಗಿರ್ತಕ್ಕಂತಹ ರಾಜಕಾರಣಿ ಯಾರು? ರವಿ ಬೋಸರಾಜ್ ಅವರು. ಇವತ್ತು ತಂದೆಯವರು ನಮ್ಮ ಜಿಲ್ಲೆಯಲ್ಲಿ, ಅವರ ತಂದೆಯವರು NS ಬೋಸರಾಜ್ ಅವರು ಚಾಣಕ್ಯ ಅಂತ ಕರಿತೀವಿ ನಾವು ಅವರಿಗೆ. ಏನೇ ಫಂಕ್ಷನ್ ಇರ್ಲಿ, ಯಾವುದೇ ಒಂದು ಕಾರ್ಯಕ್ರಮ ಇರ್ಲಿ, ಏನೇ ಇದ್ರೂ ಕೂಡ ಕಡೆಯಲ್ಲಿ ನಿಂತಿರ್ತಕ್ಕಂತಹ ವ್ಯಕ್ತಿಯನ್ನ ಗುರುತಿಸುವಂತಹ ಸ್ವಭಾವ ಅದು ನಮ್ಮ NS ಬೋಸರಾಜ್ ಅವರದಲ್ಲಿ ಇವತ್ತಿಗೂ ಕೂಡ ಶ್ರೀಮಂತವಾಗಿದೆ. ಅವರ ಮಾನಸ ಪುತ್ರರಾಗಿರ್ತಕ್ಕಂತಹ ಶ್ರೀಯುತ ರವಿ ಬೋಸರಾಜ್ ಅವರು ಇವತ್ತು ಯುವಕರಿಗೆಲ್ಲ ಲೆಜೆಂಡರಿ ಅನ್ಬೋದು. ಅವರು ಯುವಕರಿಗೆ ಮಾದರಿ ಆಗುವಂತಹ ವ್ಯಕ್ತಿ. ಅವರೇನೇ ಕಾರ್ಯ ಮಾಡಬೇಕಾದ್ರೂ ಕೂಡ ಆ ಯುವಕರಿಗೆ ಒಂದು ಓಜಸ್ಸಾಗ್ಲಿ, ವರ್ಚಸ್ಸಾಗ್ಲಿ, ಹುಮ್ಮಸ್ಸಾಗ್ಲಿ ತುಂಬುವಂತಹ ಪ್ರಕ್ರಿಯೆಗೆ ಅದು ಸೂಕ್ತ ವ್ಯಕ್ತಿ ಅಂತ ಕೇಳಿದ್ನಪ್ಪ ಅಂದ್ರೆ ನಮ್ಮ NS ಬೋಸರಾಜ್ ಅವರ ಮಾನಸ ಪುತ್ರರಾಗಿರ್ತಕ್ಕಂತ ಶ್ರೀ ರವಿ ಬೋಸರಾಜ್ ಅವರು. ಈಗ ಅವರ ತಂದೆಯವರು ಮಂತ್ರಿಗಳಾಗಿರುವುದರಿಂದ ಜಿಲ್ಲೆಯಲ್ಲಿ ಯಾವ ನ್ಯೂನ್ಯತೆಗಳಿದಾವೆ, ಏನೇನು ಸವಲತ್ತುಗಳು ಇಲ್ಲ,
ಅದ್ರ ಕಡೆ ಹೆಚ್ಚು ಒಲವು ಕೊಟ್ಟು ಹಾ. ಇವತ್ತು ಅವರು ಜನಮಾನಸದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ತಿರುಗ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ಗಳಲ್ಲಿ ಕೂಡ ಜಿಲ್ಲೆಯಲ್ಲಿ 35 ವಾರ್ಡ್ ಇದ್ದು ಹಾ. ಈಗೇನು ಮಹಾನಗರ ಪಾಲಿಕೆ ಆಗಿದೆ. ಹಾ ಮೊದಲನೇ ಕಾರ್ಪೊರೇಷನ್. ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಿದೆ. ಹಾ. ಅದಕ್ಕಾಗಿ ಹಾ. ಏನೇನು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಹಾ. ಈ ಗ್ರಾಮಗಳಲ್ಲಿ ಏನೇನು ಕೊರತೆ ಇದೆ ಅವೆಲ್ಲವನ್ನ ನೀಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾ. ಮೂಲಭೂತ ಸೌಕರ್ಯವನ್ನ ಒದಗಿಸಬೇಕಾಗಿ ಅವ್ರ ತಂದೆಯವರು ಕೂಡ ಮನವಿ ಸಲ್ಲಿಸಿ ಈ ಊರಿನಲ್ಲಿ ಈ ಕೊರತೆ ಇದೆ, ಈ ಊರಿನಲ್ಲಿ ಈ ಕೊರತೆ ಇದೆ ಅಂತ ತಿಳ್ಕೊಂಡು Okay. ಅವರಿಗೆ ತಿಳಿಸಿ ಅನುದಾನವನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಹಾ. ಆ ಗ್ರಾಮ ಆಗಿರ್ಬೋದು, ಆ ಊರಾಗಿರ್ಬೋದು, ಆ ಬಡಾವಣೆ ಆಗಿರ್ಬೋದು, ಅಭಿವೃದ್ಧಿಗೆ ಸಹಕರಿಸುವಂತಹ ವ್ಯಕ್ತಿ ನಮ್ಮ ಶ್ರೀಯುತ ರವಿ ಬೋಸರಾಜ್. ಓಕೆ, ಸರ್ವರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅವರ ಪ್ರಯತ್ನ ಹೇಗಿದೆ ತಾವು ಅಬ್ಸರ್ವ್ ಮಾಡಿದ ಹಾಗೆ? ಪ್ರಯತ್ನ ಅವರಂತೂ ನಿರಂತರವಾಗಿ ಮಾಡ್ಬೇಕದು, ಒಂದ್ ದಿವಸ ಮಾಡಿ ಬಿಡುವಂತದ್ದಲ್ಲ ಪ್ರಯತ್ನ ಅನ್ನುವಂತಹದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾ ರಂಗಗಳಲ್ಲಿ ಇರುವ ಹಾಗೆ ಕೂಡ ಇದೆ. ಆದ್ರೆ ನಾವು ಪ್ರಯತ್ನ ಮಾಡ್ತಾನೆ ಇರ್ಬೇಕಲ್ಲ. ಕರೆಕ್ಟ್. ಆ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ ಶ್ರೀಯುತ ರವಿ ಬೋಸರಾಜ್ ಅವರು. ಒಟ್ಟಾರೆಯಾಗಿ ಒಂದು ಮಾತು ಹೇಳ್ಬೇಕಂದ್ರೆ ಇವತ್ತು ಜನಮಾನಸದಲ್ಲಿ ರವಿ ಬೋಸರಾಜ್ ಅವರು ಮುಂದಿನ MLA ಅಂತಗಳು ಗುರುತಿಸ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಇನ್ನೇನ್ ಬೇಕು? ಓಕೆ ವೀಕ್ಷಕರೇ, ಇದಿಷ್ಟು ಗುರುಗಳ ಮಾತುಗಳು.